ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ನಾವು ನಮ್ಮ ಫೇಸ್ಗೆ ವಾರಕ್ಕೆ ಅಟ್ಲೀಸ್ಟ್ ಒಂದು 2 ಸರಿನಾದರೂ ಎಕ್ಸ್ಫೋಲಿಯೇಟ್ ಮಾಡ್ತೀವಲ್ವ. ಏನಕ್ಕೆ ನಾವು ನಮ್ಮ ಫೇಸಲ್ಲಿರುವಂಥ ಡಸ್ಟ್ ಆಗಿರಲಿ ಡರ್ಟ್ ಆಗಿರಲಿ ರಿಮೂವ್ ಮಾಡಲಿಕ್ಕೆ ನಾವು ಒಂದು ಎಕ್ಸ್ಫೋಲಿಯೇಷನ್ನ ಮಾಡ್ತೀವಿ. ಸೊ ನಾವು ಎಷ್ಟು ಕನ್ಸರ್ನ್ ನಮ್ಮ ಫೇಸಿಗೆ ನಾವು ತೋರಿಸ್ತೀವೋ ನಮ್ಮ ಬಾಡಿಗೂ ಸಹ ಅಷ್ಟೇ ತೋರಿಸ್ಬೇಕಾಗತ್ತೆ. ನಮ್ಮ ಬಾಡಿಗೂ ಸಹ ಎಕ್ಸ್ಫೋಲಿಯೇಷನ್ ಅಥವಾ ಸ್ಕ್ರಬ್ಬಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಯಾವ ರೀತಿ ಮನೆಯಲ್ಲೇ ಬಾಡಿ ಪಾಲಿಶಿಂಗ್ ಮತ್ತು ಸ್ಕ್ರಬ್ಬಿಂಗ್ನ ಮಾಡ್ಕೊಳ್ತೀನಿ ಅನ್ನೋದನ್ನ ನಿಮ್ಮೊಂದಿಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಈ ಒಂದು ಬಾಡಿ ಪಾಲಿಶಿಂಗ್ ಮತ್ತು ಸ್ಕ್ರಬ್ಬಿಂಗಿಗೆ ಈ ಒಂದು ಬಯೋ ಆರ್ಗ್ಯಾನಿಕ್ ಅವ್ರದ್ದು DIY ಕಿಟ್ ಬರುತ್ತೆ. ಸೊ ತುಂಬಾ ಈಸಿ ಇದೆ ಇದನ್ನು ಯೂಸ್ ಮಾಡೋದು. ಸೊ ಯಾವ ರೀತಿ ನಾನು ಮನೆಯಲ್ಲೇ ಬಾಡಿ ಪಾಲಿಷ್ನ ಮಾಡ್ಕೊತೀನಿ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಆದರೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ. ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಬಿಟ್ಟರೂ ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಈ ಒಂದು ಬಾಡಿ ಪಾಲಿಶಿಂಗ್ ಮತ್ತು ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಪ್ಪ ಅಂತಂದರೆ, ಒಂದು ನಮ್ಮ ಬಾಡಿಯಲ್ಲಿರುವಂಥ ಡರ್ಟ್ ಆಗಿರಲಿ, ಬ್ಲ್ಯಾಕೆಟ್ಸ್ ಆಗಿರಲಿ, ಅಥವಾ ಸಣ್ಣ ಸಣ್ಣ ಗುಳ್ಳೆಗಳೇನು ಜಿಸ್ಟ್ ಅಂತ ನಾವು ಕರಿತೀವೋ ಅದೆಲ್ಲ ರಿಮೂವ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಬಾಡಿನ ಮಾಯ್ಶ್ಚರೈಸ್ಡ್ ಮಡಗಲಿಕ್ಕೆ ಲೈಕ್ ನರಿಷ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಸ್ಕಿನ್ನ ಡ್ರೈ ಔಟ್ ಆಗೋದ್ರಿಂದ ತಡೆಯುತ್ತೆ. ತದನಂತರ ಬಾಡಿಯಲ್ಲಿರುವ ಲೈಕ್ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಇಂಪ್ರೂವ್ ಆಗುತ್ತೋ ಆವಾಗ ನಮಗೆ ಒಂದು ರೇಡಿಯಂಟ್ ಲುಕ್ ಕೊಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಮನೆಯಲ್ಲಿ ಬಾಡಿ ಪಾಲಿಶಿಂಗ್ಗೆ ನಾನು ಈ ಒಂದು ಬಯೋ ಆರ್ಗ್ಯಾನಿಕ್ ಲೈಕ್ ಇಂಡಸ್ ವ್ಯಾಲಿ ಬಯೋ ಆರ್ಗ್ಯಾನಿಕ್ ಅವ್ರದ್ದು ಈ ಒಂದು DIY ಕಿಟ್ನ ಬಳಸ್ತಾ ಇದ್ದೀನಿ ತುಂಬ ದಿನಗಳಿಂದ. ಸೊ ಯಾವ ರೀತಿ ಇದನ್ನು ನಾನು ಯೂಸ್ ಮಾಡ್ತೀನಿ ಎಲ್ಲವನ್ನು ತಿಳಿಸ್ಕೊಡ್ತಿದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಇಂಡಸ್ ವ್ಯಾಲಿ ಅವ್ರದ್ದು ಯಾವುದೇ ಪ್ರಾಡಕ್ಟ್ನ ನೀವು ತೊಗೊಂಡ್ರೆ ಇದೇ ರೀತಿ DIY ಕಿಟ್ ಇರುತ್ತೆ. ಸೊ ನೀವು ಮನೆಯಲ್ಲೇ ಆರಾಮಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬಹುದು. ಜೊತೆಗೆ ನಿಮಗೆ ಇಲ್ಲಿ ಒಂದು ರೆಸಿಪಿ ಬುಕ್ ಸಹ ಕೊಟ್ಟಿದ್ದಾರೆ. ಲೈಕ್ ಇಂಡಸ್ ವ್ಯಾಲಿಯಲ್ಲಿ ನಿಮಗೆ ಸಿಗುವಂಥ ಬೇರೆ ಬೇರೆ DIY ಕಿಟ್ಗಳು ಏನೇನು ಇದೆ ಅಂತ ನಿಮಗೆ ಒಂದು ರೆಸಿಪಿ ಬುಕ್ ಥರ ಕೊಟ್ಟಿದ್ದಾರೆ. ಆಮೇಲೆ ಇದು ಬರೀ DIY ಪಾಲಿಶಿಂಗ್ ಕಿಟ್ ಲೈಕ್ ಬರೀ ಬಾಡಿ ಸ್ಕ್ರಬ್ಬಿಂಗಿಗೆ ಮಾತ್ರ ಅಲ್ಲ, ಬೇರೆ ಏನಕ್ಕೆ ನೀವು ಈ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು ಅನ್ನೋದನ್ನು ಸಹ ಈ ಒಂದು ರೆಸಿಪಿ ಬುಕ್ಕಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಸೊ ತುಂಬ ಎಕ್ಸ್ಪೆನ್ಸಿವ್ ಏನಲ್ಲ, ಲೈಕ್ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲೇ ನಿಮಗೆ ಈ ಒಂದು DIY ಕಿಟ್ ಸಿಗುತ್ತೆ. ಸೊ ನಾನು ಮುಂಚೆ ಬ್ರೈಟ್ನಿಂಗ್ ಕಿಟ್ ತರಿಸಿದ್ದೆ, ಅದು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಈಗ ನಾನು ಅವ್ರದ್ದು ಬಾಡಿ ಪಾಲಿಶಿಂಗ್ ಕಿಟ್ನ ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ರಿಯಲಿ ಸ್ಯಾಟಿಸ್ಫೈಡ್ ವಿತ್ ದ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಬಾಡಿ ಪಾಲಿಶಿಂಗ್ ಕಿಟ್ಟಲ್ಲಿ ನಮಗೆ 6 ಐಟಮ್ಸ್ನ ಕೊಟ್ಟಿದ್ದಾರೆ. ಏನೇನಪ್ಪ ಅಂತಂದರೆ, ಇದರಲ್ಲಿ ಆಲಿವ್ ಆಯಿಲ್ ಇದೆ. ಸೊ ಆಯಿಲ್ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ನಮಗೆ ಗೊತ್ತು. ಸೊ ಇದರಲ್ಲಿ ಒಂದು ಸಣ್ಣ ಬಾಟಲ್ ಲೈಕ್ 25 ml ಅಷ್ಟು ಆಲಿವ್ ಆಯಿಲ್ ಕೊಟ್ಟಿದ್ದಾರೆ. ಆಮೇಲೆ ಎಪ್ಸಮ್ ಸಾಲ್ಟ್ ಇದೆ. ಆಮೇಲೆ ಲ್ಯಾವೆಂಡರ್ದು ಎಸೆನ್ಷಿಯಲ್ ಆಯಿಲ್ ಇದೆ. ಆಮೇಲೆ ಒರಿಜಿನಲ್ ಹಿಮಾಲಯನ್ ಸಾಲ್ಟ್, ಪಿಂಕ್ ಸಾಲ್ಟ್ ಅಂತ ನಾವು ಏನು ಕರಿತೀವೋ ಅದು ಇದರಲ್ಲಿ ಇದೆ. ಆಮೇಲೆ ಇದರಲ್ಲಿ ನಮಗೆ ಆಲ್ಮಂಡ್ ಆಯಿಲ್ ಇದೆ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ಮಿಕ್ಸ್ ಮಾಡಿಕೊಂಡು ಸ್ಕ್ರಬ್ನ ಪ್ರಿಪೇರ್ ಮಾಡ್ಕೋಬೇಕು. ಸೊ ಸ್ಕ್ರಬ್ ಎಲ್ಲ ಆಗಿದ ನಂತರ ಸ್ಕಿನ್ ಹೈಡ್ರೇಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಆಲೋವೆರಾ ಜೆಲ್ಲು ಸಹ ನಮಗೆ ಕೊಟ್ಟಿದ್ದಾರೆ. ಸೊ ಇದಿಷ್ಟು 6 ಐಟಮ್ಸ್ ಏನಿದೆಯೋ ಅದು ನಮಗೆ ಈ ಒಂದು DIY ಕಿಟ್ಟಲ್ಲಿ ಬರುತ್ತೆ. ಸೊ ಆರಾಮಾಗೆ ನಾವು ಟೈಮ್ ಇದ್ದಾಗ ಈ ಒಂದು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀಟಾಗೆ ನಮ್ಮ ಇಡೀ ಬಾಡಿಗೆ ನಾವು ಸ್ಕ್ರಬ್ನ ಮಾಡ್ಕೋಬೋದು. ಸೊ ಯಾವ ರೀತಿ ನಾನು ಇದನ್ನು ಯೂಸ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ನಾನು ಬಯೋ ಆರ್ಗ್ಯಾನಿಕ್ ಅವ್ರದ್ದು ಎಪ್ಸಮ್ ಸಾಲ್ಟ್ನ ಹಾಕೊಳ್ತಾ ಇದ್ದೀನಿ. ಸೊ ಮೆಜರ್ಮೆಂಟ್ ಎಲ್ಲ 1 ಟೇಬಲ್ ಸ್ಪೂನು. ಸೊ ನೆಕ್ಸ್ಟ್ ನಾನು ಹಿಮಾಲಯನ್ ಸಾಲ್ಟ್ ಅಂದರೆ ಪಿಂಕ್ ಸಾಲ್ಟ್ ಏನಿದೆಯೋ ಅದು ಅಷ್ಟೇ 1 ಟೇಬಲ್ ಸ್ಪೂನ್ನ ತೊಗೊಳ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು. ಸೊ ನನಗೆ ಯೂಶ್ವಲಿ 1 ಟೇಬಲ್ ಸ್ಪೂನ್. ಈವನ್ ಆಲಿವ್ ಆಯಿಲ್ ಎಲ್ಲ ಒಂದು 1/2 ಟೇಬಲ್ ಸ್ಪೂನ್ ನೆಕ್ಸ್ಟ್ ನಾನು ಹಾಕ್ಕೊಳ್ತಾ ಇರೋದು. ನೆಕ್ಸ್ಟ್ ಆಲ್ಮಂಡ್ ಆಯಿಲು ಅಷ್ಟೇ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಆಲ್ಮಂಡ್ ಆಯಿಲ್ ಅಷ್ಟೇ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಆಲ್ಮಂಡ್ ಆಯಿಲ್ ಅಷ್ಟೇ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್
ನೆಕ್ಸ್ಟ್ ಅವ್ರು ಕೊಟ್ಟಿರುವಂಥ ಲ್ಯಾವೆಂಡರ್ದು ಎಸೆನ್ಷಿಯಲ್ ಆಯಿಲ್ ಫ್ಯೂ ಡ್ರಾಪ್ಸ್, ಲೈಕ್ ಒಂದು 3 to 4 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕು, ಅದೊಂಥರ ಫ್ರೇಗ್ರೆನ್ಸ್ ಬರುತ್ತೆ. ನೆಕ್ಸ್ಟ್ ಇದಿಷ್ಟನ್ನು ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಒಂದು ಮಿಕ್ಸ್ಚರ್ ರೆಡಿ ಆಗಿದೆಯಲ್ಲ, ಸೊ ಇದನ್ನು ನಿಮ್ಮ ಬಾಡಿಗೆ ನೀವು ಸ್ಕ್ರಬ್ ಮಾಡ್ತಾ ಬರಬೇಕು 1 or 2 minutes. ಸೊ ಇದರಲ್ಲಿ ನಾವು ಹಾಕಿರುವಂಥ ಎಪ್ಸಮ್ ಸಾಲ್ಟ್ ಏನಿದೆಯೋ ಅದು ನಮ್ಮ ಬಾಡಿಯಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ನ ಅದು ರಿಮೂವ್ ಮಾಡುತ್ತೆ, ಜೊತೆಗೆ ಪೋರ್ಸ್ನ ಅನ್ಕ್ಲಾಗ್ ಮಾಡಿ ಸ್ಕಿನ್ನ ಡಿಟಾಕ್ಸಿಫೈ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟು ಪಿಂಕ್ ಸಾಲ್ಟು ಅಷ್ಟೇ, ಅದು ಅಷ್ಟೇ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಿ ಒಂದು ಸ್ಮೂತ್ ಸ್ಕಿನ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಆಲ್ಮಂಡ್ ಆಯಿಲು ಅಷ್ಟೇ ನಮ್ಮ ಪಿಗ್ಮೆಂಟೇಷನ್ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಡೀಪಾಗೆ ನರಿಷ್ ಮಾಡಲಿಕ್ಕೂ ಸಹ ಸ್ಕಿನ್ನ ಹೆಲ್ಪ್ ಮಾಡುತ್ತೆ. ಆಲಿವ್ ಆಯಿಲ್ ರಿಲ್ಯಾಕ್ಸ್ ಮಾಡುತ್ತೆ, ಜೊತೆಗೆ ನಮ್ಮ ಸ್ಕಿನ್ನ ಸಾಫ್ಟ್ ಮತ್ತು ಸಪಲ್ ಮಾಡಲಿಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನಾವು ನಮ್ಮ ಕೈ ಆಗಿರ್ಬೋದು, ಕಾಲು, ಎಲ್ಬೋಸ್, ಸೊ ಎಲ್ಲೆಲ್ಲಿ ಬಾಡಿ ಪಾಲಿಷಿಂಗ್ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ನೀಟಾಗಿ ನಾವು ಇದನ್ನು ಮಾಡ್ಕೋಬೇಕು. ವಾರಕ್ಕೆ ಒಂದು ಸಲ ನಾವು ಈ ಒಂದು ಪ್ರಾಸೆಸ್ ಮಾಡಿದ್ರೆ ನಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನು ನೀಟಾಗಿ ವಾಶ್ ಮಾಡಿದ ನಂತರ ನೀವು ಫಸ್ಟ್ ಯೂಸಲ್ಲೇ ಲೈಕ್ ಸ್ಕಿನ್ ತುಂಬ ಸಾಫ್ಟ್ ಮತ್ತು ಸಪಲ್ ಫೀಲ್ ಆಗೋದನ್ನ ನೀವು ನೋಡ್ಬೋದು. ಜೊತೆಗೆ ಅವ್ರು ಕೊಟ್ಟಿರುವಂಥ ಆ್ಯಲೋವೆರಾ ಜೆಲ್ನೇ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಲೋವೆರಾ ಜೆಲ್ಲು ಅಷ್ಟೇ ಸ್ಕಿನ್ನ ಸ್ಮೂತ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಒಂದು ಗ್ಲೋ ಕೊಡಲಿಕ್ಕೂ ಸಹ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ವಾರಕ್ಕೊಂದು ಸಲ ಇದನ್ನು ನೀವು ಟ್ರೈ ಮಾಡ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಈ ಒಂದು ಬಾಡಿ ಸ್ಕ್ರಬ್ನ ಮಾಡ್ಕೋಬಹುದು ಅಂತ. ಸೊ ಖಂಡಿತವಾಗ್ಲೂ ನೀವು ಅಷ್ಟೇ ವಾರಕ್ಕೆ 1 ರಿಂದ 2 ಸಲ ಈ ಒಂದು ಬಾಡಿ ಸ್ಕ್ರಬ್ನ ನೀವು ಮಾಡ್ಕೊಳ್ಳೋದ್ರಿಂದ ಸನ್ ಟ್ಯಾನ್ ಆಗಿರಲಿ ಅಥವಾ ಪಿಗ್ಮೆಂಟೇಷನ್ ಏನು ಉಂಟಾಗಿರುತ್ತೋ ಅದನ್ನು ಕಡಿಮೆ ಮಾಡ್ಕೋಬಹುದು. ಸ್ಕಿನ್ನು ಮಾಯ್ಶ್ಚರೈಸ್ಡ್ ಆಗೇ ಇರುತ್ತೆ, ಯಾಕಂದರೆ ನಾವು ಆಲಿವ್ ಆಯಿಲ್ ಮತ್ತು ಆಲ್ಮಂಡ್ ಆಯಿಲ್ ಬಳಸಿರೋದ್ರಿಂದ ಸ್ಕಿನ್ನು ಮಾಯ್ಶ್ಚರೈಸ್ಡ್ ಆಗೇ ಇರುತ್ತೆ, ಸ್ಕಿನ್ನ ನರಿಷ್ ಮಾಡುತ್ತೆ ಮತ್ತು ಒಂದು ರೇಡಿಯಂಟ್ ಲುಕ್ ಕೊಡಲಿಕ್ಕೆ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಕಿಟ್ ಏನಿದೆಯೋ ತುಂಬ ಹ್ಯಾಂಡಿಯಾಗೆ ಬರುತ್ತೆ. ನೀವು ಅಷ್ಟೇ ತರಿಸ್ಕೊಳ್ಳಿ, ಯೂಸ್ ಮಾಡಿ. ಇದು ಒಂದೇ ಅಂತಲ್ಲ, ಲೈಕ್ ನಾನು ಬಾಡಿ ಪಾಲಿಷಿಂಗ್ ತರಿಸ್ಕೊಂಡಿದ್ದೀನಿ, ನಿಮಗೆ ಡಿಫ್ರೆಂಟ್ ವೆರೈಟಿ ಸಿಗುತ್ತೆ. ಲೈಕ್ ಬ್ರೈಟ್ನಿಂಗ್ ಕಿಟ್ ಆಗಿರ್ಬೋದು ಅಥವಾ ಹೇರ್ ಪ್ಯಾಕ್ಗಳಾಗಿರ್ಬೋದು, ಲೈಕ್ ಏರ್ ಫಾಲು, ಹೇರ್ ಗ್ರೋತು, ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಿಟ್ ನಿಮಗೆ ಅವೈಲಬಲ್ ಇದೆ. ಸೊ ಇದ್ರದ್ದು ಎಲ್ಲ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ತೊಗೊಂಡು ಯೂಸ್ ಮಾಡಿ, ಒಳ್ಳೆ ಬೆನಿಫಿಟ್ನ ನೀವು ಪಡ್ಕೊಳ್ಳಿ. ಸೊ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಈ ಥರ ಇನ್ನೂ ಹೆಚ್ಚು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.